ಹಲೋ ಸ್ನೇಹಿತರೆ, ಪ್ರಗತಿ ಟೆಕ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಇಷ್ಟವಾದ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ನಮ್ಮ ಯೂಟ್ಯೂಬ್ ವಾಹಿನಿಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತಂತ್ರಜ್ಞಾನದ ಜೊತೆಗೆ ನಮ್ಮ ವಾಹಿನಿಯು ಸದಾ ನಿಮ್ಮೊಂದಿಗೆ. ನಿಮ್ಮ ಬೆಂಬಲವಿರಲಿ ಎಂದಿಗೂ ನಮ್ಮೊಂದಿಗೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಪ್ರಗತಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಗೂಗಲ್ ಪೇಯಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಹೇಗೆ ನಾವು ಇಟ್ಕೊಳ್ಳೋದು, ಆನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಗೂಗಲ್ ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. Page 2, page Gemini, page 1 of 4, folder, page GPay, ಓಕೆ, GPay ಅಪ್ಲಿಕೇಶನ್ ಓಪನ್ ಮಾಡೋಣ. GPay, ಗೈಸ್, ಯಾರ ಫೋನಲ್ಲಿ ಫಿಂಗರ್ ಪ್ರಿಂಟ್ ಇರುತ್ತೋ ಆ ಫಿಂಗರ್ ಪ್ರಿಂಟ್ ಲಾಕ್ ಅವ್ರು ಮಾತ್ರ ಇದನ್ನು ಯೂಸ್ ಮಾಡ್ಬೋದು. ಓಕೆ, ನನ್ನ ಫೋನಲ್ಲಿ ಫ್ರಂಟ್ ಫಿಂಗರ್ ಪ್ರಿಂಟ್ ಆಪ್ಷನ್ ಇದೆ, ಹಾಗಾಗಿ ನಾನಿವಾಗ ಫಿಂಗರ್ ಪ್ರಿಂಟ್ ಲಾಕ್ನ ಆನ್ ಮಾಡಬೇಕು. ಇವಾಗ ಗೂಗಲ್ ಪೇ ಓಪನ್ ಮಾಡಿದ್ದೀನಿ. ನಿಮಗೆ ಸ್ಕ್ರೀನ್ ಲಾಕು ಅಥವಾ ಗೂಗಲ್ ಪೇ ಡಿಜಿಟ್ 4 ಗೂಗಲ್ ಪೇ ಡಿಜಿಟ್ ಅಂತ ನಿಮಗೆ ಫಸ್ಟು ನೀವು ಲಾಗಿನ್ ಮಾಡಬೇಕಾದ್ರೆ, ಅಪ್ಲಿಕೇಶನ್ ಲಾಗಿನ್ ಮಾಡಬೇಕಾದ್ರೆ ಸಿಗುತ್ತೆ. ನೀವು ಅದೇನೋ ಸ್ಲಿಪ್ ಮಾಡಿದ್ರಿ, ಲಾಕ್ ಇಟ್ಟಿಲ್ಲ ಅಂದರೆ, ಅಥವಾ ನೀವೇನಾದ್ರು ಪಾಸ್ವರ್ಡ್ ಇಟ್ಕೊಂಡಿದ್ರೆ ಫಿಂಗರ್ ಪ್ರಿಂಟ್ ಲಾಕ್ ಇಟ್ಟಿಲ್ಲ ಅಂದರೆ call +91899512. No more awkward IOUs. Split expenses with friends and get up to 100 rupees on your next gift card purchase. Try now button. ಕ್ಷಮೆ ಇರಲಿ ಗೈಸ್, ಅದೇ ನೀವೇನಾದ್ರು ಫಿಂಗರ್ ಪ್ರಿಂಟ್ ಲಾಕ್ ಇಟ್ಟಿಲ್ಲ ಅಂದರೆ ಯಾವ ಥರ ನಾವು ಸೆಟ್ ಮಾಡ್ಕೊಳ್ಳೋದು ಲಾಕ್ನ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಪ್ರೊಫೈಲ್ ಒಳಗಡೆ ಹೋಗೋಣ. Profile button. Bank account. Pay with credit or debit cards. Pay bills with your card. Add button. ಓಕೆ, ಇಲ್ಲಿ ಪ್ರೊಫೈಲಲ್ಲಿ ನಾವು ಸ್ಕ್ರೋಲ್ ಮಾಡ್ತಾ ಹೋದರೆ ಸೆಟ್ಟಿಂಗ್ ಆಪ್ಷನ್ ಒಳಗಡೆ ಹೋಗೋಣ. ಇಲ್ಲಿ Your auto UPI settings button. ಸೆಟ್ಟಿಂಗ್ಸ್ ಇದೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡೋಣ. Settings. ಗೈಸ್, ಇಲ್ಲಿ ಸೆಟ್ಟಿಂಗ್ಸಲ್ಲಿ ಪ್ರೈವಸಿ ಸೆಕ್ಯೂರಿಟಿ GPay. ಆಪ್ಷನ್ ಒಳಗಡೆ ಹೋಗೋಣ. Show menu. Settings. Your info. Notification. Privacy and security button. ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. Privacy and security. ಇವಾಗ ನಾವು ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಬಂದರೆ Privacy. Show menu button. ಶೋ ಮೆನ್ಯೂ, Data and personalization. Manage how your info is saved and used button. ಇದಲ್ಲ. Off. Enable app lock. Use your existing passcode to keep your app secure. Switch. ಇದು ಆಫ್ ಆಗಿರುತ್ತೆ, ಇದನ್ನು ಆನ್ ಮಾಡಿ. Enable app lock. ಆನ್ ಮಾಡ್ತಿದ್ದಂಗೆ ಇಲ್ಲಿ ಹಂಗೆ ಸ್ವೈಪ್ ಮಾಡ್ತಾ ಬರೋಣ. Enable app lock. Heading. Show menu button. Selected. Ticked. Use your screen lock. Use. Selected. Ticked. Use your screen lock. Use your existing PIN, pattern, Face ID, or fingerprint. Works offline. Radio button. ಗೈಸ್, ಇದು ನೀವು ಸ್ಕ್ರೀನ್ ಲಾಕ್ ಏನು ಇಟ್ಕೊಂಡಿದ್ರೋ ಅದನ್ನು ಸೇಮ್ ಟು ಸೇಮ್ ಸ್ಕ್ರೀನ್ ಲಾಕಲ್ಲಿ ಏನು ಫಿಂಗರ್ ಪ್ರಿಂಟ್ ಪಾಸ್ವರ್ಡ್ ಏನು ಇಡ್ತೀರೋ ಅದನ್ನೇ ಇಡ್ಬೋದು. ಇಲ್ಲ ನೀವು ಎಕ್ಸ್ಟ್ರಾ ಇದು ಸ್ಕ್ರೀನ್ ಲಾಕ್ ಇಟ್ಟಿರೋದು ಬೇಡ, ನಾವು GPay ಅಪ್ಲಿಕೇಶನ್ಗೆ ಬೇರೆ ಇಟ್ಕೋತೀವಿ ಗೂಗಲ್ ಪೇಗೆ ಅನ್ನೋದಾದರೆ ಇದು ಎರಡನೇ ಆಪ್ಷನ್ ಇದೆ ನೋಡಿ. Use your 4-digit Google PIN. Use your Google PIN so only you can pay with your phone. Needs internet connection. Radio button. GPay. ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಗೂಗಲ್ ಪೇ ಡಿಜಿಟ್ 4 ಡಿಜಿಟ್ ಅಂತ ಏನೋ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನಿಮಗೆ Continue button. ಕಂಟಿನ್ಯೂ ಬಟನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾನು ಇವಾಗ ಸ್ಕ್ರೀನ್ ಲಾಕ್ ಇಟ್ಟಿರೋದನ್ನೇ ಇಡ್ತೀನಿ, ಹಾಗಾಗಿ ನಾನು ಮೊದಲನೇ ಆಪ್ಷನನ್ನು ಆಯ್ಕೆ ಮಾಡ್ಕೋತೀನಿ. Selected. Ticked. ಓಕೆ, ಇದು ಸೆಲೆಕ್ಟ್ ಆಗಿದೆ ಮೊದಲನೇ ಆಪ್ಷನು, ಕೇಳಿಸ್ಕೊಳ್ಳಿ. Use selected. Ticked. Use your screen lock. Use your existing PIN, pattern, Face ID, or fingerprint. Works offline. Radio button. ಇದು ನಾವು ಚೆಕ್ ಆಗಿದ್ರೆ ಒಂದು ವೇಳೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ನಾವು Continue. Unlock Google Pay. ಇವಾಗ ಇಲ್ಲಿ ಅನ್ಲಾಕ್ ಗೂಗಲ್ ಪೇ ಅಂತ ಫಿಂಗರ್ ಪ್ರಿಂಟ್ ಕೇಳ್ತಿದೆ. ಇವಾಗ ಫಿಂಗರ್ ಪ್ರಿಂಟ್ ಕೊಡೋಣ ನಾವು. ನೀವೇನಾರ ಸ್ಕ್ರೀನ್ ಲಾಕು ಇಟ್ಟಿಲ್ಲ ಅಂತಂದರೆ ನೀವು 4 ಡಿಜಿಟ್ನ ಇಟ್ಕೋಬೇಕಾಗುತ್ತೆ. ಸ್ಕ್ರೀನ್ ಲಾಕ್ ಇಟ್ಕೊಂಡಿದ್ರೆ ಮಾತ್ರ ಇಲ್ಲಿ ಫಿಂಗರ್ ಪ್ರಿಂಟ್ ಕೇಳುತ್ತೆ. ನಾನು ಇವಾಗ ಫಿಂಗರ್ ಪ್ರಿಂಟ್ನ ಇಡ್ತಾ ಇದ್ದೀನಿ ಇದ್ರ ಮೇಲೆ. Button. Window unlock Google Pay. Enable app lock. ಓಕೆ, ಆ್ಯಪ್ ಲಾಕ್ ಎನೇಬಲ್ ಆಗಿದೆ. ಇವಾಗ ನೆಕ್ಸ್ಟು Continue button. Learn more button. ಇವಾಗ
ಆ್ಯಪ್ ಲಾಕ್ ಎನೇಬಲ್ ಆಗಿದೆ. ಇವಾಗ ಚೆಕ್ ಮಾಡೋಣ ಬನ್ನಿ, ಬ್ಯಾಕ್ ಬರೋಣ. Ticked. Setting. Page. Folder. Google. Windows System Launcher. ಗೈಸ್ ಇವಾಗ ಗೂಗಲ್ ಪೇ ಓಪನ್ ಮಾಡೋಣ. ಇವಾಗ ಲಾಕ್ ಆಗಿದೆ ಇಲ್ವೋ ಅಂತ ಗೊತ್ತಾಗುತ್ತೆ. ನಾವು ಫಿಂಗರ್ ಪ್ರಿಂಟ್ ಲಾಕ್ ಇಟ್ಟಿರೋದು. Google. Pay. GPay. ಓಕೆ, ಜಿ ಪೇ ಓಪನ್ ಮಾಡೋಣ ಇವಾಗ. GPay. Unlock Google Pay. ನೋಡಿ, ಅನ್ಲಾಕ್ ಗೂಗಲ್ ಪೇ ಅಂತ ಬಂದಿದೆ. Tap to cancel authentication. Cancel button. ಚಾನ್ಸಲ್ ಇದೆ. Enter password button. ಎಂಟರ್ ಪಾಸ್ವರ್ಡ್. ನೀವು ಪಾಸ್ವರ್ಡಿಂದನೂ ಒಂದು ಲಾಕ್ನ ಓಪನ್ ಮಾಡ್ಬೋದು ಗೂಗಲ್ ಪೇನ. ಅಂದರೆ ನೀವು ಸ್ಕ್ರೀನ್ ಪಾಸ್ವರ್ಡ್ ಏನು ಇಟ್ಟಿರ್ತೀರ ಅದನ್ನು ಹಾಕಿ ಲಾಕ್ ಮಾಡ್ಬೋದು ಅನ್ಲಾಕ್ನ. GPay. ಜಿ ಪೇ. Unlock Google Pay. Unlock your screen with PIN, pattern, password, face or fingerprint. ಫಿಂಗರ್ ಪ್ರಿಂಟ್ ಅಂತ ಕೂಡ ಹೇಳ್ತಿದೆ ಇಲ್ಲಿ. ಈಗ ನಾವು ಫಿಂಗರ್ ಪ್ರಿಂಟ್ನ ಇಟ್ಟು ಲಾಕ್ನ ಅನ್ಬ್ಲಾಕ್ ಮಾಡ್ಬೋದು. Touch the fingerprint sensor. ನೋಡಿ, ಟಚ್ ದ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂತ ಐತೆ. ನಿಮ್ಮ ಸೈಡ್ ಫಿಂಗರ್ ಇದ್ದರೆ ಸೈಡ್ ಫಿಂಗರ್ ಮೇಲೆ ಬೆರಳಿಟ್ಟರೆ ನೀವು ಯಾವ್ದು ಲಾಕ್ ಇಟ್ಟಿರ್ತಾರೋ ಬೆರಳನ್ನ, ಆ ಬೆರಳನ್ನ ಇಟ್ಟರೆ ಅನ್ಲಾಕ್ ಆಗುತ್ತೆ. ನನ್ನ ಫ್ರಂಟ್ ಫಿಂಗರ್ ಪ್ರಿಂಟ್ ಇದೆ, ನಾನು ಫ್ರಂಟ್ ಫಿಂಗರ್ ಇಡ್ತೀನಿ. ಸ್ಕ್ರೀನಲ್ಲಿದೆ, ನನ್ನದು ಸ್ಕ್ರೀನಿನ ಫಿಂಗರ್ ಪ್ರಿಂಟ್ ಇದೆ. ಈಗ ಸ್ಕ್ರೀನ್ ಮೇಲೆ ನಾನು ಫಿಂಗರ್ ಇಡ್ತೀನಿ. Button. Google Pay. ಓಕೆ, ಇವಾಗ ಲಾಕ್ ಓಪನ್ ಆಗಿದೆ ನೋಡಿ. ಗೂಗಲ್ ಪೇ ಅನ್ಲಾಕ್ ಆಗಿದೆ ಇವಾಗ. Profile button. ನೋಡಿ, ಗೂಗಲ್ ಪೇ ಓಪನ್ ಆಗಿದೆ. ಈ ಥರ ನಿಮ್ಮ ಒಂದು ಗೂಗಲ್ ಪೇ ಲಾಕ್ನ ಅನ್ಲಾಕ್ ಮಾಡ್ಕೋಬೋದು. ಅಂದರೆ ಫಿಂಗರ್ ಪ್ರಿಂಟ್ನ ಸೆಟ್ ಮಾಡಿ ಗೂಗಲ್ ಪೇ ಅನ್ಲಾಕ್ ಮತ್ತು ಲಾಕ್ ಮಾಡಲಿಕ್ಕೆ ಈ ಆಪ್ಷನ್ನ ನೀವು ಎನೇಬಲ್ ಮಾಡ್ಕೋಬೋದು ನಿಮ್ಮ ಫೋನಲ್ಲಿ ಫಿಂಗರ್ ಪ್ರಿಂಟ್ ಇತ್ತಂದರೆ. ಓಕೆ, ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡ್ತೀನಿ. ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. Device locked.